ಈಗ ನಾವು ಚಿಕ್ಕರಿದ್ದಾಗ ಮಕ್ಕಳ ಜೊತೆಗೆ ನಾವು ಏನು ಮಾಡ್ತೀವಿ ಇವತ್ತಿಗೆ ನಮ್ಮ ಮನೆಯಲ್ಲಿ ಯಾವ ಆಟ ಆಡ್ತೀವಿ? ಹಾಗೇನೆ ಇನ್ನೇ ಬೇರೆ ಇನ್ನೇನು ಆಟ ಆಡ್ತೀರಿ? ಇವೆಲ್ಲ ಆಡ್ಬೇಕಂದ್ರೆ ನಮ್ಗೆ ಏನ್ ಬೇಕು? ಏನ್ ಬೇಕು? ದೈಹಿಕ ಸಾಮರ್ಥ್ಯ. ಈ ದೈಹಿಕ ಸಾಮರ್ಥ್ಯ ಬೇಕಂದ್ರೆ ನಾವೇನ್ ಮಾಡಬೇಕು? ಪ್ರತಿದಿನ ಆಟ ಆಡಬೇಕಾಗುತ್ತೆ. ಹಾಗೆಯೇ ಈ ಆಟ ಆಡೋದ್ರಿಂದ ನಮ್ಮ ದೇಹಕ್ಕೆ ಸಿಗುವಂತ ಯಾವುದೇ ರೋಗದಿಂದ ದೂರ ಇರಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಇಂದು ದೈಹಿಕ ಶಿಕ್ಷಣದ ಮಹತ್ವ, ಈ ದೈಹಿಕ ಶಿಕ್ಷಣದಿಂದ ನಮಗೆ ಏನು ಉಪಯೋಗ, ಅದಕ್ಕೋಸ್ಕರ ನಾವು ದೈಹಿಕ ಶಿಕ್ಷಣವನ್ನು ಯಾಕೆ ನಾವು ತಗೋಬೇಕು, ಯಾಕೆ ಆಟ ಆಡಬೇಕು, ಈ ಆಟ ಆಡೋದ್ರಿಂದ ನಮಗೆ ಏನು ಪ್ರಯೋಜನ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನಾವು ಇಂದು ಅಭ್ಯಾಸ ಮಾಡೋಣ. ಹಾಗೆಯೇ ನಾವು ದೈಹಿಕ ಶಿಕ್ಷಣದ ಅರ್ಥವನ್ನ ಯಾರು ಹೇಳ್ತೀವಿ? ದೈಹಿಕ ಶಿಕ್ಷಣ ಅರ್ಥ ಏನು? ದೈಹಿಕ ಶಿಕ್ಷಣ ಅಂದ್ರೆ ಏನು? ಯಾರು ಹೇಳ್ತೀರಿ? ಇದು ವಿಡಿಯೋ ಎಂದರೆ ಹೊರತೆಗೆ, ಅಂದ್ರೆ ಮಕ್ಕಳಲ್ಲಿರುವಂತಹ ಒಂದು ಸಾಮರ್ಥ್ಯವನ್ನ ಹೊರತೆಗೆಯುವುದು ಅಥವಾ ಬೆಳಗಿಸು ಅಂತ ಎಂದರ್ಥ. ಆದ್ದರಿಂದ ದೈಹಿಕ ಶಿಕ್ಷಣವು ಮಾನವನ ಆಂತರಿಕ ಶಕ್ತಿಯನ್ನು ಸಹ ಹೊರತರಲು ಸಹಾಯ ಮಾಡುತ್ತೆ. ನಮ್ಮಲ್ಲಿರುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನ ಹೊರತೆಗೆಗೆ ಅನುಕೂಲ ಆಗುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಾವು ಪ್ರತಿದಿನ ಈ ಒಂದು ದೈಹಿಕ ಶಿಕ್ಷಣವನ್ನ ನಾವು ತೊಡಗಬೇಕು, ಆಟ ಆಡಬೇಕು, ಆಟ ಆಡಬೇಕು. ಪ್ರತಿಯೊಂದು ಆಟದಲ್ಲಿ ನಾವು ಭಾಗವಹಿಸಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಈ ಆಟ ಆಡಿದ್ರೆ ನಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸರ್ವತೋಮುಖದ ಬೆಳವಣಿಗೆಗೆ ಸಹಾಯ ಆಗುತ್ತೆ. ತಮ್ಮ ವಯಸ್ಸಿಗೆ ತಕ್ಕಂತೆ ತಮ್ಮ ಅಂಗಾಂಗಗಳು ಬೆಳವಣಿಗೆ ಆಗುತ್ತೆ. ಅದಕ್ಕೋಸ್ಕರ ದೈಹಿಕ ಶಿಕ್ಷಣವನ್ನು ನಾವು ದೈಹಿಕ ಶಿಕ್ಷಣವನ್ನು ನಾವು ಅಭ್ಯಾಸ ಮಾಡಬೇಕು. ಅದರ ಜೊತೆಗೆ ನಾವು ಆಟವನ್ನು ಸಹ ಆಡಲಿಕ್ಕೆ ನಾವು ಭಾಗವಹಿಸಬೇಕು. ಆಮೇಲೆ ಮನೋರಂಜನೆ ಸಹ ಈ ದೈಹಿಕ ಶಿಕ್ಷಣ ನಮಗೆ ಸಿಗುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಶಾಲಾ ಹಂತದಲ್ಲಿ ಪಠ್ಯಕ್ರಮ, ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿ ಸಾಧಿಸುವಲ್ಲಿ ಸಹಕಾರಿಯಾಗಿದೆ. ದೈಹಿಕ ಶಿಕ್ಷಣ ಶಾಲಾ ಹಂತದಲ್ಲಿ ನಮಗೆ ಮಾನಸಿಕ ಅಂದ್ರೆ ಮೆಂಟಲಿ ಅಭಿವೃದ್ಧಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮಾನಸಿಕವಾಗಿ ಅಸ್ವಸ್ಥ ಆಗಿರುವಂತರಿಗೆ ಅದು ಅಭಿವೃದ್ಧಿ ಆಗುತ್ತೆ ಅಂತ ನಾವು ದೈಹಿಕ ಶಿಕ್ಷಣದಲ್ಲಿ ನಾವು ನೋಡ್ತೀವಿ. ಈ ದೈಹಿಕ ಶಿಕ್ಷಣದಲ್ಲಿ ಅದಕ್ಕೋಸ್ಕರ ನಾವು ಎಲ್ಲರೂ ಭಾಗಿಯಾಗಬೇಕು ಅಂತ ನಾವು ನೋಡ್ತೀವಿ. ಕ್ರಮಬದ್ಧ ದೈಹಿಕ ಶಿಕ್ಷಣವು ಸಮರ್ಪಕ ದೈಹಿಕ ಬೆಳವಣಿಗೆ ಹಾಗೂ ದೇಹದಾಢ್ಯತೆ ಸಾಧಿಸುವುದು ಖಚಿತಪಡಿಸುತ್ತದೆ. ಕ್ರಮಬದ್ಧ ನಾವು ದೈಹಿಕ ಶಿಕ್ಷಣ ತೊಡಗಿದ್ದ ಅಲ್ಲಿ ನಾವು ಕರೆಕ್ಟಾಗಿ ಆಟ ಪಾಠ ಎಲ್ಲ ಆಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಾಢ್ಯತೆ, ನಮ್ಮ ದೇಹಕ್ಕೆ ನಮ್ಮ ಶಕ್ತಿ ಸಾಮರ್ಥ್ಯ ಸಹ ಅಭಿವೃದ್ಧಿ ಆಗುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಅದಕ್ಕೋಸ್ಕರ ಏನ್ ಮಾಡಬೇಕು, ನಾವು ಪ್ರತಿನಿತ್ಯ ಆಟ ಆಡಬೇಕಾಗತ್ತೆ. ಆಟ ಆಡಿದ್ರೆ ಯಾವುದೇ ರೋಗದಿಂದ ನಾವು ದೂರ ಇರಕ್ಕೆ ಸಾಧ್ಯ ಆಗುತ್ತೆ ನಾವಿಲ್ಲಿ ನೋಡ್ತೀವಿ. ವಿವಿಧ ಬಗೆಯ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ದೈಹಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಆರೋಗ್ಯಕರ ಜೀವನ ಶೈಲಿಯ ಮೂಲಕ ತತ್ವಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ. ಇದರಿಂದಾಗಿ ಭವಿಷ್ಯದಲ್ಲಿ ಆರೋಗ್ಯವಂತ ಹಾಗೂ ತಿಳುವಳಿಕೆಯಿಂದ ಕೂಡಿದ ನಾಯಕರಾಗಲು ತೊಡಗುತ್ತಾರೆ. ಈ ದೈಹಿಕ ಶಿಕ್ಷಣದಲ್ಲಿ ತೊಡಗುತ್ತಾ ನಾವೇನ್ ಮಾಡ್ತೀವಿ ಅಂದ್ರೆ ತಮ್ಮ ಭವಿಷ್ಯದಲ್ಲಿ ಮುಂದಿನ ಜೀವನದಲ್ಲಿ ಏನಾಗುತ್ತೆ, ತನ್ನ ಆರೋಗ್ಯಕರ ಜೀವನ, ನಾವು ಯಾವುದೇ ರೋಗಗಳಿಂದ ದೂರ ಇರ್ತೀವಿ. ಆಮೇಲೆ ಜೀವನದುದ್ದಕ್ಕೂ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತೀವಿ. ಹಾಗೆಯೇ ಮೂಲಭೂತ ತತ್ವಗಳು ಮತ್ತು ಮೈಗೂಡಿಸಿಕೊಳ್ಳಕ್ಕೆ ಭವಿಷ್ಯದಲ್ಲಿ ಮೂಲಭೂತ ತತ್ವಗಳು ಮೈಗೂಡಿಸಿಕೊಳ್ಳಲು ಇದರಿಂದ ಭವಿಷ್ಯದಲ್ಲಿ ಆರೋಗ್ಯವಂತ ಹಾಗೂ ತಿಳುವಳಿಕೆಯಿಂದ ಯಾರನ್ನು ನಾವು
ಏನನ್ನ ನಾವು ಹೇಳ್ಬೇಕು, ಯಾರ ಜೊತೆಗೆ ವರ್ತನೆ ಮಾಡ್ಬೇಕು ಅನ್ನೋದನ್ನ ತಿಳುವಳಿಕೆ ಉಂಟಾಗಲಿಕ್ಕೆ ಸಹಕಾರಿಯಾಗಿದೆ ಅಂತ ನಾವು ಈ ಒಂದು ಅದಕ್ಕೋಸ್ಕರ ದೈಹಿಕ ಶಿಕ್ಷಣ ಸಹ ಅನುಕೂಲ ಆಗುತ್ತೆ. ಏನೋ ಹೇಳಲ್ಲ, ಏನಾಗುತ್ತೆ ಹೇಳೋದು? ದೈಹಿಕ ಶಿಕ್ಷಣದಿಂದ ಏನಾಗುತ್ತೆ ನೀನು ಹೇಳು. ಸೆಂಟ್ರು ಎದಳು ಹೇಳು ಹೇಳು, ಯಾರು ಹೇಳ್ತೀರಿ? ಆರೋಗ್ಯದಿಂದ ಏನಾಗುತ್ತೆ? ಆರೋಗ್ಯವಂತ ಆರೋಗ್ಯವಂತರಲ್ಲಿ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ದೈಹಿಕ ಶಿಕ್ಷಣದಲ್ಲಿ ನಾವು ತಗೊಳ್ಬೇಕು. ನಮ್ಮ ಹಾಗೆಯೇ ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆ ಅನುಭವಿಸಲು ಅಗತ್ಯ ಜ್ಞಾನ ಕೌಶಲ್ಯ ಸಹ ದಿಟ್ಟತನವುಳ್ಳ ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಯನ್ನು ರೂಪಿಸಲು ದೈಹಿಕ ಶಿಕ್ಷಣ ಗುರಿಯಾಗಿದೆ. ಅಗತ್ಯ ಜ್ಞಾನವೂ ಬೇಕಾಗುತ್ತೆ. ಈ ದೈಹಿಕ ಶಿಕ್ಷಣದಿಂದ ನಮಗೆ ಬೇಕಾದ ಜ್ಞಾನಗಳು, ನಾವು ಎಲ್ಲಿ ಹೋಗ್ಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಹೆಂಗೆ ವರ್ತನೆ ಮಾಡಬೇಕು ಅನ್ನೋ ಜ್ಞಾನವೂ ಸಹ ನಮಗೆ ಸಿಗುತ್ತೆ. ಆಮೇಲೆ ಈ ಒಂದು ಆಟ, ಯಾವುದೇ ಒಂದು ಆಟದಲ್ಲಾಗಿರ್ಬೋದು, ಪಾಠದಲ್ಲಾಗಿರ್ಬೋದು, ಆಟದಲ್ಲಿ ಆಡೋದರೆ ಯಾವ ಆಟವನ್ನು, ಯಾವ ಕೌಶಲ್ಯವನ್ನು ಬೆಳೆಸ್ಕೋಬೇಕು ಅನ್ನೋದನ್ನು ಸಹ ಈ ಒಂದು ದೈಹಿಕ ಶಿಕ್ಷಣದಲ್ಲಿ ನಾವು ತಿಳಿದುಕೊಳ್ಬೋದು. ಅದಕ್ಕೋಸ್ಕರ ದೈಹಿಕ ಶಿಕ್ಷಣ ಹೆಚ್ಚಿನ ಮಹತ್ವವನ್ನು ಸಹ ಸಿಗುತ್ತೆ ಅಂತ ನಮಗೆ ನೋಡ್ತೀವಿ. ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣದ ತೊಡಗುವುದರಿಂದ ಸರ್ವತೋಮುಖದ ಅಭಿವೃದ್ಧಿಗೆ ಸಾಧಿಸಲು ಅತ್ಯಂತ ಸಹಕಾರಿಯಾಗಿದೆ. ಶಾಲಾ ಮಟ್ಟದಲ್ಲಿ, ಈ ಒಂದು ಶಾಲಾ ಮಟ್ಟದಲ್ಲಿ ನಾವು ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಸರ್ವತೋಮುಖದ ಅಭಿವೃದ್ಧಿ ಅಂದ್ರೆ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ದೇಹ ಆಗಿರ್ಬೋದು, ನಮ್ಮ ಮನಸ್ಸಾಗಿರ್ಬೋದು, ಎಲ್ಲವೂ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿಯಾಗಿದೆ. ನಮ್ಮ ವಯಸ್ಸಿಗೆ ತಕ್ಕಂತೆ ನಮ್ಮ ದೇಹದ ಅಂಗಾಂಗಗಳು ಸಹ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಅದಕ್ಕೋಸ್ಕರ ದೈಹಿಕ ಶಿಕ್ಷಣದಲ್ಲಿ ನಾವು ತೊಡಗಬೇಕಾಗುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ದೈಹಿಕ ದಾಢ್ಯತೆ ಸಹ ಹೆಚ್ಚಿಸುತ್ತದೆ. ದೈಹಿಕ ಶಿಕ್ಷಣದಲ್ಲಿ ತೊಡಗಿದ ದೈಹಿಕ ದಾಢ್ಯತೆ ಹೆಚ್ಚಿಸುತ್ತದೆ ಅಂತ ನಾವು ನೋಡ್ತೀವಿ. ಏನು ದೈಹಿಕ ಈ ದೈಹಿಕ ಶಿಕ್ಷಣದಲ್ಲಿ ತೊಡಗಿದ ದೇಹದಾಢ್ಯತೆ ಹೆಚ್ಚಿಸುತ್ತದೆ. ಅಂದ್ರೆ ಕಷ್ಟ ಸಹಿಷ್ಣುತೆ, ಸ್ನಾಯುಗಳ ಬಲ, ಮೈ ಮಿಡಿತ, ದೇಹ ಸಂಯೋಜನೆ ಮೊದಲಾದ ಅಂಶಗಳು ಬೆಳವಣಿಗೆಗೆ ದೈಹಿಕ ಶಿಕ್ಷಣ ಕೊಡುವುದರಿಂದ ಲಾಭವಾಗುತ್ತದೆ. ಕಷ್ಟ ಸಹಿಷ್ಣುತೆ ಅಂದ್ರೆ ನಾವು ಯಾವುದೇ ಒಂದು ಆಟ ಆಡಿದ್ರೆ, ಆಮೇಲೆ ಏನೇ ಕೆಲಸ ಮಾಡಿದ್ವ ಆಯಾಸ ಆದ್ರೂ ತಡ್ಕೊಳ್ಳೋ ಒಂದು ಸಾಮರ್ಥ್ಯ ನಮ್ಮಲ್ಲಿರುತ್ತೆ. ಅದನ್ನ ಕಷ್ಟ ಸಹಿಷ್ಣುತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕೆಲಸ ಮಾಡಕ್ಕೆ ಹೋಗ್ತೀವಿ, ಕೆಲಸ ಮಾಡಿ 5 ನಿಮಿಷದಲ್ಲಿ ಆಯಾಸ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ದೇಹದಾಢ್ಯತೆ ತೊಡಗೋದ್ರಿಂದ ಹೆಚ್ಚೊತ್ತು ಕೆಲಸ ಮಾಡಬಹುದು. ಹಾಗೆಯೇ ನಾವೊಂದು ಆಟ ಆಡ್ತಿರ್ತೀವಿ, ಆಟ ಆಡೋದ್ರಿಂದ ಆಯಾಸ ಆಗುತ್ತೆ. ಆಯಾಸ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ, ಎಷ್ಟೊತ್ತು ಆಡಿರುವ ಆಯಾಸ ಆಡೋ ಒಂದು ಸಾಮರ್ಥ್ಯ ನಮಗಿರುತ್ತೆ. ಅದನ್ನ ತಡೆಕೊಳ್ಳೋ ಕೆಪಾಸಿಟಿ ಸಹ ನಮಗೆ ಹೆಚ್ಚಾಗುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಆಮೇಲೆ ಸ್ನಾಯುಗಳ ಬಲ ಸಹ ಹೆಚ್ಚಾಗುತ್ತೆ. ಸ್ನಾಯುಗಳು ನಮ್ಮ ದೇಹದಲ್ಲಿ ಮಾಂಸಖಂಡಗಳಿದಾವಲ್ಲ, ಅದನ್ನ ಸ್ನಾಯುಗಳು ಅಂತ ನಾವು ಕರಿತೀವಿ. ಆ ಸ್ನಾಯುಗಳು ಸಹ ಗಟ್ಟಿ ಮುಟ್ಟಾಗುತ್ತೆ, ಬಲಿಷ್ಠವಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಅದಕ್ಕೋಸ್ಕರ ದೈಹಿಕ ಶಿಕ್ಷಣದಲ್ಲಿ ನಾವು ತೊಡಗಬೇಕಾಗುತ್ತೆ. ಆಮೇಲೆ ಮೈ ಮಿಡಿತ, ಸಂಯೋಜನೆ ಮೊದಲಾದ ಅಂಶಗಳು ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಾಭವಾಗುತ್ತೆ. ಮೈ ಮಿಡಿತ, ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು 2 ಸ್ಪ್ರಿಂಗ್ ಇರುತ್ತೆ. ಆ ಸ್ಪ್ರಿಂಗ್ ಅನ್ನ ಪ್ರತಿನಿತ್ಯ ಒಂದು ಸ್ಪ್ರಿಂಗ್ ಅನ್ನ ನಾವು ಒಂದು ಪೆನ್ನಲ್ಲಿ ಹಾಕಿ ಬರಿತೀವಿ, ಪೆನ್ನಲ್ಲಿ ಇದು ಮಾಡ್ತೀವಿ. ಇನ್ನೊಂದು ಸ್ಪ್ರಿಂಗ್ ಅನ್ನ ಏನ್ ಮಾಡ್ತೀವಿ, ಒಂದನ್ನು ಬಿಸಾಕಿ ಬಿಡ್ತೀವಿ ಒಂದಲ್ಲಿ ಹೊರಗಡೆ ಭೂಮಿಯಲ್ಲಿ. ಅದನ್ನ 2 ತಗೊಂಬರಿ. ಯಾರು ಕೆಲಸ ಮಾಡುತ್ತೆ, ಹೊರಗೆ ಬಿಸಾಕಿರೋದು ಒಂದು 2-3 ದಿನ ಬಿಟ್ಟು ತಗೊಂಡ್ಬಿಡ್ತೀವಿ, ಅದು ಚೆನ್ನಾಗಿರುತ್ತೋ, ನಾವು ಪ್ರತಿದಿನ ಪೆನ್ನಲ್ಲಿ ಬರಿತೀವ ಆ ಸ್ಪ್ರಿಂಗ್ ಚೆನ್ನಾಗಿರುತ್ತೆ. ಹೊರಗೆ ಬಿಸಾಕಿರೋದು ಚೆನ್ನಾಗಿರುತ್ತಾ? ಯಾಕೆ ಚೆನ್ನಾಗಿರುತ್ತೆ ಅಂದ್ರೆ ಪ್ರತಿನಿತ್ಯ ಆ ಕೆಲಸ ಮಾಡುತ್ತೆ. ಹಾಗೇನೆ ಸ್ಪ್ರಿಂಗು ಈ ಹೊರಗೆ ಬಿಸಾಕಿರ್ತೀವಿ ಮಣ್ಣಲ್ಲಿ, ಅದೇನಾಗಿರುತ್ತೆ, ಅದು
ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ಆಟ ಆಡೋದ್ರಿಂದ ಏನಾಗುತ್ತೆ, ನಮ್ಮ ಕೈ ಕಾಲ ಇರ್ಬೋದು, ಮೈ ಆಗಿರ್ಬೋದು, ಅದಕ್ಕೆ ಹೊಂದ್ಕೊಂಡು ನಾವು ಎಷ್ಟೊತ್ತು ಆಟ ಆಡಿರುವ ಆಯಾಸ ಆಗದಂಗೆ ಕಾಪಾಡ್ಕೊಳ್ಳುತ್ತೆ ಅಂತ ನಾವು ನೋಡ್ತೀವಿ. ಅದಕ್ಕೋಸ್ಕರ ಸೋಂಬೇರಿ ಆಗ್ತದೆ ನಾವು ಪ್ರತಿನಿತ್ಯ ಆಟ ಆಡಬೇಕಾಗುತ್ತೆ. ಹಾಗೆಯೇ ದೀರ್ಘಕಾಲಿಕ ಆರೋಗ್ಯದ ಲಾಭಗಳು, ಹಾಗೆಯೇ ದೀರ್ಘಕಾಲಿಕ ಆರೋಗ್ಯದ ಲಾಭಗಳು. ದೀರ್ಘಕಾಲಿಕ ಆರೋಗ್ಯ ಲಾಭ. ಈ ದೈಹಿಕ ಶಿಕ್ಷಣದಲ್ಲಿ ತೊಡಗಿದ್ರಿಂದ ನಮಗೆ ನಾವು ಇರೋದಕ್ಕೆ ಆರೋಗ್ಯವಂತರಾಗಿರೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಹ ಕೊಡುತ್ತೆ. ಯಾಕಂದ್ರೆ ನಾವು ಪ್ರತಿನಿತ್ಯ ಕೆಲಸ ಮಾಡೋದ್ರಿಂದ ನಮಗಿರುವಂತಹ ಯಾವುದೇ ರೋಗದಿಂದ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಇಲ್ಲಿ ನೋಡ್ತೀವಿ. ಹಾಗೆಯೇ ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರೊಂದಿಗೆ ಸ್ಥೂಲಕಾಯವನ್ನು ಹೋದಂತೆ ನೋಡಿಕೊಳ್ಳುತ್ತದೆ. ಅಂದ್ರೆ ಬೊಜ್ಜು, ಈಗ ಉದಾಹರಣೆಗೆ ನಾವೇನಾಗುತ್ತೆ, ನಾವು ಯಾವುದೇ ಆಟ ಆಡಿದ್ರೆ ಈ ಆಟ ನಾವು ಆಟ ತೊಳೆಯೋದ್ರಿಂದ ಏನಾಗುತ್ತೆ, ನಮ್ಮ ದೇಹದ ಬೊಜ್ಜಿನ ಅಂಶಗಳು ಆಮೇಲೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದನ್ನ ಹೆಚ್ಚಿನ ಶೇಖರಣೆ ಆಗದೆ ನೋಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಇದನ್ನ ನಾವು ಆಟ ಅಂದ್ರೆ ಏನಾಗುತ್ತೆ, ನಮ್ಮ ಬೆವರಿನ ಮುಖಾಂತರ ಕೊಲೆಸ್ಟ್ರಾಲ್ ಅಂತ ಏನಿರುತ್ತಲ್ಲ ಅದನ್ನ ಏನಂತೀವಿ ಕನ್ನಡದಲ್ಲಿ, ಕೊಲೆಸ್ಟ್ರಾಲ್ಗೆ ಏನಂತೀವಿ, ಬೊಜ್ಜು ಇರುತ್ತಲ್ಲ, ಅದೇನಾಗುತ್ತೆ ನಮ್ಮ ದೇಹದಲ್ಲಿರುವಂತಹ ನೀರಿನ ಮುಖಾಂತರ ನಾವು ಏನು ಓಡೋಡಿಸ್ ಆಯಾಸ ಆಗಿರುತ್ತಲ್ಲ, ಆಯಾಸ ಆದಾಗ ಏನಾಗುತ್ತೆ, ನಮಗೆ ಬೆವರಿರುತ್ತೆ. ಆ ಬೆವರಿನ ಮುಖಾಂತರ ಕೊಲೆಸ್ಟ್ರಾಲ್ ವೇಸ್ಟ್ ಆಗಿರೋದ್ರಿಂದ ಏನಾಗುತ್ತೆ, ಹೊರ ಹಾಕಕ್ಕೆ ಸಹಾಯ ಆಗುತ್ತೆ. ಹಾಗೇನೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕೊಲೆಸ್ಟ್ರಾಲ್ ಉಳಿಸುತ್ತೆ. ಬೊಜ್ಜಿನ ಅಂಶ ಕಡಿಮೆ ಆಗುತ್ತೆ ಅಂತ ನಾವು ಇಲ್ಲಿ ನೋಡ್ತೀವಿ. ಮನುಷ್ಯರ ಹೊಟ್ಟೆ ಅವೆಲ್ಲ ಬಂದಿರುತ್ತಲ್ಲ, ಆ ಹೊಟ್ಟೆ ಅವೆಲ್ಲ ಬರುತ್ತೆ ಏನ್ ಕಾರಣ ಅಂದ್ರೆ ಹೆಚ್ಚಿನ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಗೇನಾಗುತ್ತೆ, ಬಿಸಿಲಾಗಿ ಎಲ್ಲರೂ ಆಯಾಸ ಜಾಸ್ತಿ ಆಗುತ್ತೆ, ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಸುಸ್ತಾಗುತ್ತೆ. ಅದಕ್ಕೋಸ್ಕರ ಪ್ರತಿನಿತ್ಯ ನಾವು ದೈಹಿಕ ಶಿಕ್ಷಣ ತೊಡಗಿದ್ರಿಂದ ಇಂತಹ ಒಂದು ಬೊಜ್ಜಿನ ಅಂಶ ಕಡಿಮೆ ಆಗುತ್ತೆ. ನಮಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಸಮತೋಲನವಾಗಿ ಕಾಪಾಡಕ್ಕೆ ಸಹಕಾರಿಯಾಗುತ್ತೆ ಅಂತ ನಾವು ನೋಡ್ತೀವಿ. ಹಾಗೆಯೇ ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳಿಂದ ದೂರ ಇಡಲು ಕ್ರಮಬದ್ಧ ದೈಹಿಕ ಶಿಕ್ಷಣ ಸಹಕಾರಿಯಾಗುತ್ತೆ. ಸಕ್ಕರೆ ಕಾಯಿಲೆ ಈಗಿನ ಕಾಲದಲ್ಲಿ ಹೆಚ್ಚಿಗೆ 40 ವರ್ಷ 40 ವರ್ಷ ಆದರೆ ಸಕ್ಕರೆ ಕಾಯಿಲೆ ಹೆಚ್ಚಿಗೆ ಆಗುತ್ತೆ. ಸಕ್ಕರೆ ಕಾಯಿಲೆ ಆದಂತಹ ಈ ಒಂದು ದೈಹಿಕ ಶಿಕ್ಷಣದಿಂದ ಅದೇನಾಗುತ್ತೆ, ಸಕ್ಕರೆ ಕಾಯಿಲೆಯಿಂದ ದೂರ ಇರಕ್ಕೆ ಸಹಕಾರಿಯಾಗುತ್ತೆ. ಆಮೇಲೆ ಹಾರ್ಟ್ ಅಟ್ಯಾಕ್ ಅಂತೀವಲ್ಲ, ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯಘಾತ ಅಂತ ಹೇಳ್ತೀವಲ್ಲ, ಅದು ಸಹ ಕಡಿಮೆ ಆಗುತ್ತೆ. ಈ ಹೃದಯಘಾತ ಯಾಕಾಗುತ್ತೆ ಅಂದ್ರೆ ನಾವು ಹೆಚ್ಚಿನ ಯಾವುದೇ ಕೆಲಸ ಕಾರ್ಯ ಮಾಡಲ್ಲ, ನಾವು ಊಟ ಮಾಡೋದು, ಮನೆ ಕೊಡೋದು, ಆರಾಮಾಗಿ ಅಡ್ಡಾಡೋದು ಮಾಡ್ತೀವಿ. ಅದಕ್ಕೋಸ್ಕರ ಏನಾಗುತ್ತೆ, ನಮ್ಮಲ್ಲಿ ಈ ತಿಂದಂತ ಕೊಲೆಸ್ಟ್ರಾಲ್ ಏನಿರುತ್ತಲ್ಲ ಅದೇನಾಗುತ್ತೆ, ಶೇಖರಣೆ ಆಗುತ್ತೆ. ನಮ್ಮ ರಕ್ತನಾಳಗಳಲ್ಲಿ ಹೃದಯದಲ್ಲೆಲ್ಲ ಶೇಖರಣೆ ಆಗಿ ರಕ್ತ ಪರಿಚಲನೆ ಆಗದೆ ಅದೇನಾಗುತ್ತೆ ಅಂದ್ರೆ ಅದು ಒಂದ್ ಕಡೆ ಇನ್ನೊಂದ್ ಕಡೆ ರಕ್ತ ಹೋದರೆ ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಮ್ಮ ದೇಹಕ್ಕೆ ರಕ್ತ ಪರಿಚಲನೆ ಆಗಲ್ಲ, ಆವಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ದೈಹಿಕ ಶಿಕ್ಷಣದಿಂದ ನಮ್ಗೆ ಈ ಅಂಶ ಕಡಿಮೆ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ಒಂದು ನೀರಿನ ಪೈಪ್ ಇರುತ್ತೆ, ನೀರಿನ ಪೈಪ್ ನಲ್ಲಿ ಉಪ್ಪು ನೀರು ಇರುತ್ತಲ್ಲ, ಪ್ರತಿನಿತ್ಯ ಉಪ್ಪು ನೀರು ಬಿಟ್ರೆ ಅದ್ರೊಳಗೆ ಏನಾಗುತ್ತೆ ಅಂದ್ರೆ ಉಪ್ಪಿನ ಅಂಶ ಜಾಸ್ತಿ ಆಗಿ ಏನಾಗುತ್ತೆ, ಪೈಪು ಏನಾಗುತ್ತೆ, ಬ್ಲಾಕ್ ಆಗುತ್ತೆ, ನೀರು ಹೋಗುತ್ತಾ ಹೋಗಲ್ಲ. ಅದಕ್ಕೋಸ್ಕರ ಸಿಹಿ ನೀರು ಏನಾಗುತ್ತೆ, ಅದು ಸರಾಗವಾಗಿ ಹೋಗ್ತಿರುತ್ತೆ. ಹಾಗೇನೆ ನಾವು ಏನು ಕೆಲಸ ಮಾಡಿದ್ರೆ ಇದ್ರೆ ಏನಾಗುತ್ತೆ, ನಮ್ಮಲ್ಲಿರುವಂತಹ ಏನಾಗುತ್ತೆ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದೇನಾಗುತ್ತೆ ದೇಹದಲ್ಲಿ ಹೆಚ್ಚಿಗೆ ದೇಹದಲ್ಲಿ ಶೇಖರಣೆ ಆಗುತ್ತೆ. ಶೇಖರಣೆ ಆದಾಗ ಏನಾಗುತ್ತೆ, ನಮ್ಮ ಹೊಟ್ಟೆ ಬಜ್ಜು ಬರುತ್ತೆ, ಆಮೇಲೆ ಓಡಾಡಕ್ಕಾಗಲ್ಲ, ಎಲ್ಲೇ ಏನೇ ಕೆಲಸ ಮಾಡಿದ್ರು ಆಯಾಸ ಆಗತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ನಾವು ಪ್ರತಿದಿನ ದೈಹಿಕ ಶಿಕ್ಷಣದಲ್ಲಿ ತೊಡಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರತಿದಿನ ದೈಹಿಕ ಶಿಕ್ಷಣದಲ್ಲಿ ನಾವು ತೊಡಗಿದ ಅನುಕೂಲ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ. ನೆಕ್ಸ್ಟ್ ಮೂರನೇದೇ
ಅಭಿವೃದ್ಧಿ ಪೂರಕವಾಗಿವೆ. ಕ್ರೀಡೆಗಳು, ಆಟಗಳು ಮತ್ತು ಇತರೆ ಚಟುವಟಿಕೆಗಳು ಉದ್ವೇಗ, ಚಿಂತೆಯಂತ ಮಾನಸಿಕ ಸಮಸ್ಯೆಗಳಿಗೆ ದೂರವಿಡಲು ಅತ್ಯಂತ ಸಹಕಾರಿಯಾಗಿದೆ ಅಂತ ನಾವಿಲ್ಲಿ ನೋಡ್ತೀವಿ. ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸುಸ್ಥಿತಿ ಕಾಪಾಡಿಕೊಳ್ಳುವುದು ಸುಲಭ. ಅಂದ್ರೆ ಖಿನ್ನತೆ ಅಂದ್ರೆ ಯಾವುದೇ ಒಂದು ಹಲವಾರು ಚಿಂತೆಯಲ್ಲಿ ಕೂತಿರ್ತಾನೆ, ಅವನು ಏನೇ ಕೆಲಸ ಇದ್ರು ಅವನು ಏನೋ ಚಿಂತೆ ಮಾಡ್ತಾ ಇರ್ತಾನೆ. ಅಂತವನ್ನ ಈ ದೈಹಿಕ ಶಿಕ್ಷಣದ ತೊಡಗಿಂದ ಏನಾಗುತ್ತೆ, ನಾವು ಇರುವಂತಹ ಕಾಲದಲ್ಲಿ ನಾವು ನಮ್ಮ ಚಿಂತೆಯಿಂದ ದೂರ ಇರೋಕ್ಕೆ ಸಹಕಾರಿಯಾಗುತ್ತೆ ಅಂತ ನಾವು ಇಲ್ಲಿ ನೋಡ್ತೀವಿ. ಆಮೇಲೆ ಕ್ರೀಡೆ ಆಟಗಳಲ್ಲಿ ನಾವೇನ್ ಕೊಡ್ತೀವಲ್ಲ, ಆ ಕ್ರೀಡೆ ಆಟಗಳಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಇರುವಂತಹ ಯಾವುದೇ ಚಿಂತೆಯಿಂದ ನಾವು ದೂರ ಇರ್ತೀವಿ, ಆಟ ಆಡ್ತೀವಿ. ಆಟ ಆಡೋ ಸಂದರ್ಭದಲ್ಲಿ ಏನಾಗುತ್ತದೆ, ನಮ್ಗೆ ನಾವು ಅವ್ನಿಗೆ ಅವ್ನಿಗೆ ಸೋಲಿಸಬೇಕು, ನಾವು ಹಿಡಿಬೇಕು ಅನ್ನೋ ಒಂದು ಛಲ ನಮ್ಮಲ್ಲಿ ಇರುತ್ತೆ. ಆಮೇಲೆ ನಮ್ಮ ದೃಷ್ಟಿಯು ಸಹ ಎಲ್ಲಿರುತ್ತೆ ಅಂದ್ರೆ ಆಟದ ಮೇಲೆ ಇರುತ್ತೆ. ಆಟ ಆಡೋದ್ರಿಂದ ನಾವು ಏನಾಗುತ್ತೆ, ಅವ್ರಿಗೆ ಪ್ರಶ್ನೆ ಔಟ್ ಮಾಡಬೇಕು ಅನ್ನೋ ಒಂದು ಭಾವನೆಯನ್ನ ಬರುತ್ತೆ. ಏನಾಗುತ್ತೆ ನಮಗೆ ಆಟ ಆಡೋದ್ರಿಂದ, ಏನಾಗುತ್ತೆ ನಮಗೆ ಆರೋಗ್ಯ ಒಳ್ಳೆ ಆಗುತ್ತೆ. ಅದ್ರ ಜೊತೆಗೆ ಅವ್ನು ಹಿಡಿಬೇಕು, ಈಗ ಔಟ್ ಅವನಿಗೆ ಹಿಡಿಬೇಕನ್ನೋ ಏನಾಗುತ್ತೆ ಬರುತ್ತೆ. ಹಾಗೆಯೇ ಭೌತಿಕ ಬೆಳವಣಿಗೆ ಪೂರಕವಾಗುತ್ತದೆ. ಭೌತಿಕ ಬೆಳವಣಿಗೆ ದೈಹಿಕ ಶಿಕ್ಷಣ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ಸಹ ತೀಕ್ಷ್ಣಗೊಳ್ಳುತ್ತೆ. ತೀಕ್ಷ್ಣ ಅಂದ್ರೆ ಚುರುಕಾಗುತ್ತೆ. ನಾವು ದೈಹಿಕ ಶಿಕ್ಷಣದಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ಬುದ್ಧಿಶಕ್ತಿನೂ ಚುರುಕಾಗುತ್ತೆ, ಹೆಚ್ಚಿಗೆ ಆಗುತ್ತೆ ಅಂತ ನಾವು ನೋಡ್ತೀವಿ. ಆಮೇಲೆ ಅದನ್ನ ಅನುಭವಗಳು ಮತ್ತು ತರಬೇತಿಯಿಂದಾಗಿ ಏಕಾಗ್ರತೆ ಸಹ ಹೆಚ್ಚಾಗುತ್ತೆ. ನಾವು ಏನು ಈ ದೈಹಿಕ ಶಿಕ್ಷಣದಿಂದ ನಮ್ಗೆ ಏನು ತರಬೇತಿ ಕೊಡ್ತಾರಲ್ಲ, ಆ ತರಬೇತಿಯಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ಏಕಾಗ್ರತೆ ಹೆಚ್ಚಾಗುತ್ತೆ. ನಾವೇನ್ ಮಾಡ್ತೀವಿ, ಅದರಲ್ಲಿ ನಾವು ಇಂಟ್ರೆಸ್ಟ್ ಇಂದ ನಾವು ಅದನ್ನ ಕೇಳ್ತೀವಿ, ಇದನ್ನ ಏನ್ ಮಾಡ್ಬೇಕು, ಯಾತ್ರ ಆಡ್ಬೇಕು ಅನ್ನೋದನ್ನ ನಾವು ಏನ್ ಮಾಡ್ತೀವಿ, ಇಂಟ್ರೆಸ್ಟ್ ಇಂದ ಕೇಳ್ತೀವಿ. ಆ ಇಂಟ್ರೆಸ್ಟ್ ಇಂದ ಕೇಳೋದ್ರಿಂದ ನಮಗೆ ಏಕಾಗ್ರತೆ ಸಹ ಹೆಚ್ಚಾಗುತ್ತೆ. ಆಮೇಲೆ ಶೈಕ್ಷಣಿಕ ಸಾಧನೆ ಉತ್ತಮಗೊಳ್ಳುತ್ತದೆ. ಈ ಏಕಾಗ್ರತೆ ಬರೋದ್ರಿಂದ ನಾವು ಯಾವುದೇ ಒಂದು ಪಾಠ ಬೋಧನೆ ಮಾಡಿದ್ರು ಸಹ ನಮ್ಮ ಶಿಕ್ಷಣ ಸಹ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಏಕಾಗ್ರತೆಯಿಂದ ನಮ್ಮ ಬುದ್ಧಿಶಕ್ತಿ ಏನಿದೆ, ನಮ್ಮ ಮನಸ್ಸಿದೆಯಲ್ಲ, ಬೇರೆ ಕಡೆ ಹೋಗಲ್ಲ. ಬೇರೆ ಕಡೆ ಹೋಗಿದಾಗ ಏನಾಗುತ್ತೆ, ನಾವು ಏನೇ ಓದಿದ್ರು ನಮ್ಮ ಮನಸ್ಸಲ್ಲೇ ಸಹ ಇರ್ತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಹಾಗೇನೆ ಶೈಕ್ಷಣಿಕ ಸಾಧನೆ ಉತ್ತಮಗೊಳ್ಳುತ್ತದೆ. ಮತ್ತೆ ಸಮಸ್ಯೆ ಬಗೆಹರಿಸುವಲ್ಲಿ ಕೌಶಲ್ಯಗಳು ಪ್ರಬಲವಾಗುತ್ತದೆ. ಇಲ್ಲಿ ಶೈಕ್ಷಣಿಕ ಸಾಧನೆ, ನಮ್ಮ ಶಿಕ್ಷಣ ಸಹ ಉತ್ತಮಗೊಳ್ಳುತ್ತೆ. ಆಮೇಲೆ ನಾವು ಕಲಿತಿರುವಂತಹ ಕೌಶಲ್ಯಗಳು ಸಹ ಉತ್ತಮವಾಗುತ್ತೆ. ಕೌಶಲ್ಯ ಯಾವುದೋ ಆಗಿರ್ಬೋದು, ಆ ಸ್ಕಿಲ್ ಇರುತ್ತಲ್ಲ ಅದು ಸಹ ಉತ್ತಮಗೊಳ್ಳಕ್ಕೆ ಸಹಕಾರಿಯಾಗಿರುತ್ತೆ ಅಂತ ನಾವು ನೋಡ್ತೀವಿ. ಈ ಎಲ್ಲ ಸಾಮರ್ಥ್ಯದಿಂದ ವಿದ್ಯಾರ್ಥಿಗಳು ಇತರೆ ಶೈಕ್ಷಣಿಕ ವಿಷಯಗಳನ್ನು ತಿಳಿಯಲು ಸನ್ನದ್ಧಗೊಳ್ಳುತ್ತದೆ. ಸ್ವಯಂ ಅಭಿವ್ಯಕ್ತಿ ಹಾಗೂ ಸದಾಭಿಪ್ರಾಯಗಳಿಗೆ ವಿದ್ಯಾರ್ಥಿಗಳು ಏನೆಂದು ಉಂಟಾಗಲಾರದು. ಹಾಗೆಯೇ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ಸಮಾಜದಲ್ಲಿ ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರ, ಅದನ್ನ ಸಮಾಜ ಅಂತೀವಿ. ಅದನ್ನ ಆ ಸಮಾಜದಲ್ಲಿ ಹೇಳಿ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ದೈಹಿಕ ಶಿಕ್ಷಣದಲ್ಲಿ ನಾವೇನ್ ಮಾಡ್ತೀವಿ, ದೈಹಿಕ ಶಿಕ್ಷಣ ಕೊಡೋದ್ರಿಂದ ಸಮಾಜದಲ್ಲಿ ನಾವೇನಾಗುತ್ತೆ, ಯಾವ ರೀತಿಗೆ ಯಾವ ತರ ವರ್ತನೆ ಮಾಡಬೇಕು, ತಂದೆ ತಾಯಿಗೆ ನಾವು ಯಾವ ರೀತಿ ಮಾತಾಡ್ಬೇಕು, ದೊಡ್ಡರಿಗೆ ಯಾವ ರೀತಿ ನಾವು ಗೌರವ ಕೊಡಬೇಕು, ಹಿರಿಯರಿಗೆ ಕೊಡಬೇಕು, ನಮ್ಮ ಸಹಪಾಠಿಗಳಿಗೆ ಕೊಡಬೇಕು, ನಾವು ಗುಂಪಲ್ಲಿದ್ದಾಗ ಯಾವ ರೀತಿ ಹೊಂದಾಣಿಕೆಯಲ್ಲಿ ಇರಬೇಕು, ನಾವು ಎಲ್ಲ ಗುಂಪಲ್ಲಿ ಆಟ ಆಡಿದಾಗ ನಾವು ಯಾವ ತರ ಆಟ ಆಡಬೇಕು ಅನ್ನೋ ಹೊಂದಾಣಿಕೆಯ ಸಹಕಾರ ಸಹ ಬೆಳೀತದೆ ಅಂತ ನಾವಿಲ್ಲಿ ನೋಡ್ತೀವಿ. ಆಮೇಲೆ ನಾವು ಗುಂಪು ಚಟುವಟಿಕೆಗಳಲ್ಲಿ
ನಮ್ಮಲ್ಲಿ ಯಾವುದೇ ಒಂದು ಗುಂಪು ಆಟ ಆದಾಗ ಏನಾಗುತ್ತೆ, ನಾವು ಯಾವ ರೀತಿಗೆ ನಾವು ಯಾತ್ರೆಯಿಂದ ಇದನ್ನ ಯಾತ್ರೆ ಕ್ಯಾಚ್ ಮಾಡ್ಬೋದು, ಯಾವ ರೀತಿ ಅವನನ್ನ ಹಿಡಿಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಸ್ವಯಂ ಅಭಿವ್ಯಕ್ತಿ ಮತ್ತು ಸದಾಭಿಪ್ರಾಯ ವಿದ್ಯಾರ್ಥಿಗಳು ತನ್ನ ಸ್ವಂತ ಅಭಿಪ್ರಾಯವನ್ನು ನಾವು ತಗೊಳ್ಳುವ ಸಾಮರ್ಥ್ಯ ಸಹ ಇಲ್ಲಿ ನೋಡ್ತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿ ಮಾರ್ಗದರ್ಶನ. ಇಲ್ಲಿ ಆರೋಗ್ಯವಾಗಿರ್ಬೇಕಂದ್ರೆ ಮತ್ತು ಕ್ರಿಯಾಶೀಲತೆಯಿಂದ ಅಂದ್ರೆ ದೌರ್ಬಲ್ಯತೆಯಿಂದ ನಾವು ಇರ್ಬೇಕಂದ್ರೆ, ಆಮೇಲೆ ಶಿಸ್ತಲ್ಲಿ ನಾವು ಕಾಪಾಡ್ಬೇಕಂದ್ರೆ, ಆಮೇಲೆ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾವು ರೂಪಿಸ್ಕೊಳ್ಬೇಕಾಗತ್ತೆ. ನಾವು ನಮ್ಮ ಪ್ರತಿಯೊಂದು ತಂದೆ ತಾಯಿ ಒಂದೊಂದು ಮನೆಯಲ್ಲಿ ಒಂದೊಂದು ಸ್ಥಳ ಇದ್ದಿರುತ್ತೆ. ಹಾಗೆಯೇ ನಾವು ಮನೆಯಲ್ಲಿ ನಮ್ಮ ತಂದೆ ತಾಯಿ ಏನನ್ನ ಕಲಿಸ್ತಾರೋ ಅದನ್ನ ಮುಂದಕ್ಕೆ ನಾವು ಅದನ್ನೇ ಕಲ್ಕೊಂಡು ಬರ್ತೀವಿ. ನಾವು ಗೊತ್ತಾಯ್ತಾ? ನಾವು ಯಾವ ರೀತಿ ದೊಡ್ಡವರಿಗೆ ಏನು ಹೇಳ್ಬೇಕು, ನಮ್ಮ ತಂದೆ ತಾಯಿ ನಮ್ಮ ಮನೆಯಲ್ಲಿ ಏನು ಕಲಿಸ್ತಾರೆ, ನಮ್ಮ ಶಾಲೆಯಲ್ಲಿ ಏನು ಕಲಿಸ್ತಾರೋ ಅದನ್ನು ನಾವು ಹೊರಗಡೆನೂ ಸಹ ನಾವು ಕಲಿತೀವಿ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಳ್ಳೆ ಶಿಸ್ತಕ್ಕೆ ಮಾತಾಡ್ತಾರೆ, ಅವಾಗ ಏನಂತಾರೆ ತಂದೆ ತಾಯಿಗಳು ಊರನ್ನು ನೋಡು ಅವ್ರ ತಂದೆ ತಾಯಿಗಳು ಅವ್ನಿಗೆ ಎಷ್ಟು ಚೆನ್ನಾಗಿ ಕಲಿಸಿದ್ದಾರೆ, ಯಾರು ದೊಡ್ಡರಿಗೆ ಏನು ಮಾತಾಡಬೇಕು, ಚಿಕ್ಕರಿಗೆ ಏನು ಮಾತಾಡಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ನಾವು ಒಂದು ಶಿಸ್ತಲ್ಲಿ ನೇರ ಬರಲಿ, ನೀವು ಶಿಸ್ತ ಕೂತ್ಕೊಂಡು ಊಟ ಮಾಡಿದ್ರೆ ಬೇರೆ ಬಂದಾಗ ಏನಾಗುತ್ತಂದ್ರೆ ನಾವು ಎಷ್ಟು ಮಕ್ಕಳು ಶಾಂತಿಯಿಂದ ಕೂತ್ಕೊಂಡಿದ್ದಾರೆ, ಆಮೇಲೆ ಎಷ್ಟು ಶಿಸ್ತಿನಿಂದ ವರ್ತನೆ ಮಾಡ್ತಾರೆ ಅನ್ನೋದನ್ನ ಅವ್ರು ನಾವು ಹೇಳೋದನ್ನು ನಾವು ನೋಡ್ತೀವಿ. ಹಾಗೆಯೇ ಕ್ರೀಡಾ ಮನೋಭಾವನೆಯನ್ನು ಸಹ ಈ ದೈಹಿಕ ಶಿಕ್ಷಣ ಕಲಿಸುತ್ತೆ. ಕ್ರೀಡಾ ಮನೋಭಾವನೆ ನಾವು ಆಟೋಟಗಳಲ್ಲಿ ಸೋಲು ಅಥವಾ ಗೆಲುವನ್ನು ಸಮದೃಷ್ಟಿಯಿಂದ ನೋಡ್ತೀವಿ. ನಾವು ಆಟ ಆಡಕ್ಕೆ ಹೋದಾಗ ಪ್ರತಿಯೊಬ್ಬರು ಗೆಲ್ಲಬೇಕನ್ನೋ ಒಂದು ಚಲನೆ ಇರುತ್ತೆ. ನಾವು ಹೋದಾಗ ಏನಾಗ್ತೀವಿ, ನಾವು ಏನಾರು ಮಾಡಿ ಗೆಲ್ತೀವಿ ಅಂತೀವಿ, ಆದರೆ ಹೋದರೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಸೋಲು ಗೆಲುವನ್ನ ಎರಡನ್ನ ಸಮದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಗೆಲ್ಬೇಕಂತ ಬಂದಿರ್ತೀವಿ, ಸೋಲ್ತೀವಿ, ಆದರೆ ಅವಾಗ ಏನಾಗುತ್ತೆ ಅಂದ್ರೆ ಈ ಸರಿ ಸೋಲಿಲ್ಲ, ಮುಂದಿನ ಸರಿ ನಾವು ಏನಾರು ಮಾಡಿ ಅದನ್ನ ಗೆಲ್ಬೇಕನ್ನೋ ಛಲ ಬರೋದು ನಾವು ತಗೋಬೇಕಾಗತ್ತೆ. ಹೌದಲ್ಲ? ಈ ಸರಿ ನಾವು ಸೋತಿದ್ದೀವಿ, ಮುಂದಿನ ಸರಿ ಏನಾರು ಮಾಡಿ ಅವ್ರು ಸೋಲ್ಬೇಕನ್ನೋ ಛಲ ನಾವು ಈ ಒಂದು ಕ್ಷಣದಲ್ಲಿ ನಾವು ನೋಡ್ತೀವಿ. ಹಾಗೆ ಹೆಚ್ಚು ಸ್ವಲ್ಪ ಸುಖ ಮತ್ತು ದುಃಖದ ಜೀವನದಲ್ಲಿ ಏಕ ರೀತಿಯಾಗಿ ಹಾಗೆಯೇ ಈ ಒಂದು ಆಟದಲ್ಲಿ ಸೋಲು ಗೆಲುವನ್ನು ಸಮದೃಷ್ಟಿಯಿಂದ ನೋಡಿದಾಗ ನಮ್ಮ ಜೀವನದಲ್ಲೂ ಸಹ ಅಷ್ಟೇ ಒಂದು ಕಷ್ಟ ಬರುತ್ತೆ, ಒಂದು ಸುಖ ಬರುತ್ತೆ. ಕಷ್ಟ ಬಂದಾಗ ನಾವು ಯಾವ ಥರ ಇರಬೇಕು, ಸುಖ ಬಂದಾಗ ಯಾವ ರೀತಿ ಎರಡನ್ನೂ ಸಮದೃಷ್ಟಿಯಿಂದ ನೋಡ್ಬೇಕಾಗತ್ತ. ಇವತ್ತು ಕಷ್ಟದಲ್ಲಿದ್ದೀವಿ ಅಂತೇಳಿ ಅದನ್ನ ಚಿಂತೆಗೆ ಒಳಗಾಗಬಾರ್ದು, ಬೇಜಾರಾಗಬಾರ್ದು, ಅದನ್ನ ಎದುರಿಸೋ ಸಾಮರ್ಥ್ಯ ನಮ್ಮಲ್ಲಿ ಬೇಕಾಗತ್ತೆ. ಹಾಗೆಯೇ ಸುಖ ಬಂದಾಗ ಹಿಂಗೆ ಅಂತೇಳಿ ನಾವು ತಿಳಿದ್ವಿ, ಆಮೇಲೆ ಅದು ಸಮದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತೆ. ಹಾಗೆಯೇ ಇದರಿಂದ ಆರೋಗ್ಯವಂತ ನಾಗರಿಕ ಕೆಲಸ ಮಾಡುವಾಗುವುದರಲ್ಲಿ ಸಂಶಯವಿಲ್ಲ. ಕ್ರೀಡೆಗಳು ಆಟೋಟದಲ್ಲಿ ನಾವು ಜೀವನದ ಅವಿಭಾಜ್ಯ ಅಂಗವಾಗಿರುತ್ತವೆ ಹಾಗೂ ಸ್ವಯಂ ಪ್ರೇರಿತ ಜೀವನವನ್ನು ಬೆಳೆಸಿಕೊಂಡು ಹೋಗಲು ಅಡಿಪಾಯ ಆಗಿರುತ್ತದೆ ನಮಗೆ ನೋಡ್ತೀವಿ. ಹಾಗೆಯೇ ಕ್ರೀಡಾ ಮನೋಭಾವನೆಯನ್ನು ಸಹ ಈ ದೈಹಿಕ ಶಿಕ್ಷಣ ಕಲಿಸುತ್ತದೆ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಆಟಗಳಲ್ಲಿ ಸೋಲು ಗೆಲುವು ಸಮದೃಷ್ಟಿಯಿಂದ ನೋಡಿದಾಗ ನಾವೇನು ಮಾಡ್ತೀವಿ, ಸುಖ ಮತ್ತು ದುಃಖದಲ್ಲೂ ಸಹ ಸಮಬದ್ಧತೆ ನಾವು ನೋಡ್ತೀವಿ. ಅವಕಾಶ ಕಲಿಸುವಾಗ ನೈತಿಕ ಮತ್ತು ಹೊಣೆಗಾರಿಕೆಯಂತಹ ಗುಣಗಳು ಸಹ ದೈಹಿಕ ಶಿಕ್ಷಣ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕಂಡುಕೊಳ್ಳುತ್ತೆ. ಉದಾಹರಣೆಗೆ ಅತಿ ಚೆನ್ನಾಗಿ ಆಟ ಆಡ್ತಿರ್ತೀವಿ, ಆ ಅತಿ ಚೆನ್ನಾಗಿ ಆಟ ಆಡಿದಾಗ ಯಾರು ಚೆನ್ನಾಗಿ ಆಡ್ತಾರೋ ಅಂತಲ್ಲಿ ಏನ್ ಮಾಡ್ತೀವಿ, ಲೀಡರ್ಶಿಪ್ ಕೊಡ್ತೀವಿ. ಲೀಡರ್ಶಿಪ್ ಅಂದ್ರೆ ನಾಯಕತ್ವ. ಇಲ್ಲಿ ನಾಯಕತ್ವದ ಗುಣವನ್ನು ನಾವು ಬೆಳೆಸ್ತೀವಿ. ನಾಯಕತ್ವದ ಗುಣ ಅಂದ್ರೆ ಆ ಒಂದು ಆಟದಲ್ಲಿ ಯಾವ ರೀತಿ ನಾವು ಆಡಬೇಕು, ಯಾರು ಬಂದಾಗ ಹೆಂಗೆ ಇರಬೇಕು ಅನ್ನೋದನ್ನ ಪ್ರತಿಯೊಂದು ಆ ಒಂದು ನಾಯಕನಲ್ಲಿ ಇರುತ್ತೆ. ಯಾವ ಸಂದರ್ಭದಲ್ಲಿ ನಾವು ಏನನ್ನ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಈಗ ನಮಗೆ ಪಾಯಿಂಟ್ ಜಾಸ್ತಿ ಇರುತ್ತೆ,
ಪಾಯಿಂಟ್ ಜಾಸ್ತಿ ಇದ್ದಾಗ ಯಾವ ರೀತಿ ಆಡಬೇಕು, ಆಮೇಲೆ ನಾವು ಕಡಿಮೆ ಪಾಯಿಂಟ್ ಇದ್ದಾಗ ನಮಗೆ ಯಾವ ರೀತಿ ಆಡಬೇಕು ಅದನ್ನ ನಾವು ನೋಡ್ಬೇಕಾಗತ್ತೆ. ಹಾಗೆಯೇ ಅನಾವಶ್ಯಕವಾಗಿ ಮಾನಸಿಕ ಒತ್ತಡದಿಂದ ದೂರ ಬಿಡಲು ಸಹ ಈ ದೈಹಿಕ ಶಿಕ್ಷಣ ಸಹಕಾರಿಯಾಗಿದೆ. ಅನಾವಶ್ಯಕವಾಗಿ ದೈಹಿಕ ಶಿಕ್ಷಣದಲ್ಲಿ ತೊಡಗಿದ್ದ ಪ್ರೌಢಾವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳು ಮತ್ತು ತಮ್ಮ ಅನಾವಶ್ಯಕ ಮಾನಸಿಕ ಒತ್ತಡದಿಂದ ಹೊರಬರುತ್ತಾರೆ. ಕ್ರಮೇಣ ಅವರ ಒತ್ತಡಗಳನ್ನು ಸಮಗ್ರವಾಗಿ ನಿರ್ವಹಿಸಲು ಕಲಿಯುತ್ತಾರೆ. ದೈಹಿಕ ಶಿಕ್ಷಣದಲ್ಲಿ ದೈಹಿಕ ಚಟುವಟಿಕೆ, ಕ್ರೀಡೆ, ರೋಮಾಂಚಕ ಕ್ಷಣಗಳು ಒತ್ತಡಗಳು ನಿರ್ವಹಣೆಗೆ ಸಹಕಾರಿಯಾಗುತ್ತದೆ. ಈ ದೈಹಿಕ ಶಿಕ್ಷಣ ತೊಡಗಿದ್ರೆ ಏನಾಗುತ್ತದೆ, ಪ್ರೌಢಾವಸ್ಥೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ನಾವು ಏನಾಗುತ್ತೆ ಹಲವಾರು ಚಿಂತೆಯಲ್ಲಿ ತೊಡಗಿರ್ತೀವಿ. ಹಲವಾರು ಚಿಂತೆಯಲ್ಲಿ ತೊಡಗಿದ್ರಿಂದ ನಮ್ಗೆ ಏನಾಗುತ್ತದೆ, ನಾವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ರೆ ಅದು ಚಿಂತನೆ ಬೇರೆ ಇರುತ್ತೆ. ಯಾವುದೋ ಒಂದು ಕೆಲಸ ಹೇಳಿರ್ತಾರೆ ಅದನ್ನು ಮಾಡಿದ್ರೆ ನಾವು ಬೇರೆ ಬೇರೆ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರ ಏನಾಗುತ್ತೆ, ನಾವು ಆ ಚಿಂತೆಯಿಂದ ದೂರ ಈ ದೈಹಿಕ ಶಿಕ್ಷಣಗಳಿಂದ ಆಟಗಳಿಂದ ಆ ಸಮಯದಲ್ಲಿ ಹಲವಾರು ಚಿಂತೆಯನ್ನು ಬಿಟ್ಟು ನಮ್ಮ ಕೆಲಸ ಕಾರ್ಯವನ್ನು ಏನಿದೆಯೋ ಅದರಲ್ಲಿ ನಾವು ತೊಡಗಿ ಸಹಕಾರಿಯಾಗುತ್ತೆ. ಆಟ ಆಡ್ಬೇಕಾ, ಆ ಆಟ ಆಡೋ ಸಂದರ್ಭದಲ್ಲಿ ನಮಗೆ ಯಾವುದೇ ಒಂದು ಚಿಂತೆ ಇದ್ದರೆ ನಾವು ಆಟ ಆಡಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ದೈಹಿಕ ಶಿಕ್ಷಣದಲ್ಲಿ ತೊಡಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಇಲ್ಲಿ ನೋಡ್ತೀವಿ. ಆಮೇಲೆ ಬಿಡುವಿನ ವೇಳೆ ಸದುಪಯೋಗ ಮತ್ತು ಮಾರ್ಗೋಪಾಯಗಳ ಸೂಚನೆ. ಈ ಬಿಡುವಿನ ವೇಳೆಯಲ್ಲಿ ವಿದ್ಯಾರ್ಥಿಗಳು ಬಿಡುವಿನ ವೇಳೆ ಇರುತ್ತೆ, ಬೆಳಿಗ್ಗೆ ಆಗಿ ಈಗ ಶಾಲೆಯಿಂದ ಹೋಗಿರ್ತೀವಿ, ಶಾಲೆಯಿಂದ ಹೋದ್ಮೇಲೆ ನಾವೇನ್ ಮಾಡ್ತೀವಿ, ಊಟ ಮಾಡಿ ಕೈಗಾಲ ತಗೊಂಡು ಊಟ ಮಾಡಿಕೊಂಡು ಹೊರಬರ್ತೀವಿ. ಆ ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀವಿ, ಎಲ್ಲ ರೀತಿ ಸೇರ್ಕೊಂಡು ಆಟ ಆಡ್ತೀವಿ. ಆ ಒಂದು ಬಿಡುವಿನ ವೇಳೆಯಲ್ಲಿ ಆಟ ಆಡೋದಾಗಲಿ, ಲಗೋರಿ ಆಗಲಿ ಅಂತ ಒಂದು ಕೆಲಸವನ್ನ ನಾವು ತೊಡಗಿರ್ತೀವಿ. ಆ ತೊಡಗಿದ್ರೆ ಏನಾಗುತ್ತೆ, ನಮಗೆ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಅವಕಾಶವನ್ನ ಆಟದ ಬಿಡುವಿನ ವೇಳೆಯನ್ನ ಸದುಪಯೋಗ ಮಾಡ್ತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೇನೆ ಸೂಕ್ತ ಪ್ರತಿಭೆ ಪ್ರದರ್ಶನ ಅವಕಾಶ. ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಪ್ರತಿಯೊಬ್ಬರಲ್ಲೂ ಸೂಕ್ತ ಪ್ರತಿಭೆಯನ್ನೇ ಇರುತ್ತೆ. ಒಬ್ಬೊಬ್ರು ಆಟ ಆಡ್ತಾರೆ, ಒಬ್ಬೊಬ್ರು ಡ್ಯಾನ್ಸ್ ಮಾಡ್ತಾರೆ, ಒಬ್ಬೊಬ್ರು ಮಾತಾಡೋ ಶೈಲಿ ಇರುತ್ತೆ, ಒಬ್ಬೊಬ್ರು ಒಂದು ಚಿತ್ರಕಲೆ ಬರೆಯೋ ಒಂದು ಅಭ್ಯಾಸ ಇರುತ್ತೆ. ಅಂತಹ ಒಂದು ಕೌಶಲ್ಯ ಇದ್ರೆ ಈ ಒಂದು ದೈಹಿಕ ಶಿಕ್ಷಣಗಳಿಂದ ಅಂತಹ ವಿದ್ಯಾರ್ಥಿಗಳು ನಮ್ಮ ಬಿಡುವಿನ ವೇಳೆಯಲ್ಲಿ ಇಂತಹ ಒಂದು ವಿದ್ಯಾರ್ಥಿಗಳು ಈ ದೈಹಿಕ ಶಿಕ್ಷಣಗಳಿಂದ ಪ್ರತಿಯೊಬ್ಬರಿಗೂ ಏನಾಗುತ್ತದೆ, ಅಲ್ಲಿ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಈ ದೈಹಿಕ ಶಿಕ್ಷಣದಲ್ಲಿ ನಾವು ತೊಡಗಿದ್ರೆ ಸಹಕಾರಿಯಾಗುತ್ತೆ ಅಂತ ನಾವು ನೋಡ್ತೀವಿ. ಹಾಗೆಯೇ ಈ ಎಲ್ಲ ಲಾಭಗಳು ಗಮನಿಸಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿ ದೈಹಿಕ ಶಿಕ್ಷಣದಲ್ಲಿ ತೊಡಗಿದ ಹಾಗೂ ಅದರಲ್ಲಿ ಅನುಭವದಿಂದ ಸಹಾಯಬೇಕು ಎಂದು ಸೂಚನೆ ಆಗುತ್ತೆ. ಇದು ಈಗ ದೈಹಿಕ ಶಿಕ್ಷಣದಲ್ಲಿ ತೊಡಗಿದ ನಮಗೆ ಏನೇನು ಲಾಭ ಆಗುತ್ತೆ ಯಾರು ಹೇಳ್ತೀವಿ, ಒಬ್ಬೊಬ್ಬರು ಯಾರು ಹೇಳ್ತಿದ್ದಾರೆ, ನಾವು ದೈಹಿಕ ಶಿಕ್ಷಣ ತೊಡಗಿದ ಏನ್ ಲಾಭ ಆಗುತ್ತೆ ಹೇಳ್ರಿ. ನಮ್ಮ ಆರೋಗ್ಯ ಆಗಿರ್ಬೋದು, ಏನು ಹೇಳ್ರಿ ಎಂದು ಹೇಳು. ಬಾಯ್ 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 ಹಾ ಹೇಳು ಹೇಳು. ನೆಕ್ಸ್ಟ್ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಪ್ರತಿದಿನ ಏನ್ ಮಾಡ್ಬೇಕು, ಆಟ ಆಡಬೇಕು. ಆರೋಗ್ಯ ಈ ದೈಹಿಕ ಶಿಕ್ಷಣಗಳಿಂದ ಆಟದ ಜೊತೆಗೆ ಪಾಠಗಳು ಸಹ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಾವು